ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ತನ್ವಿ ಹೇಳ್ತಾಳೆ, ನಾನು ಆದಿ ಅಂಕಲ್ ಹತ್ರ ಸ್ವಾರಿ ಕೇಳಬೇಕು ಅಂತ. ತಾಂಡವ್, ಹೌದು ಮಗಳೇ, ನೀನು ಆದಿ ಅಂಕಲ್ ಹತ್ರ ಸ್ವಾರಿ ಕೇಳಲೇಬೇಕು. ಯಾಕಂದರೆ ಅವ್ರು ನನ್ನ ಕಿಡ್ನಾಪ್ ಮಾಡಿಲ್ಲ, ಕಿಡ್ನಾಪ್ ಮಾಡಿದ್ದೆ ಬೇರೆ ಅಂತ. ಹೌದು ಪಪ್ಪ, ನಾನು ಅಜ್ಜಿ ಮಾತು ಕಟ್ಕೊಂಡು ಅವ್ರ ಮಾತು ಕಟ್ಕೊಂಡು ನಾನು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೆ. ಇದು ನಾನು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಈ ಕಡೆ ಭಾಗ್ಯ ಹೇಳ್ತಿರ್ತಾಳೆ, ನನಗೆ ತಾಂಡವ್ ಮೇಲೆ ಯಾವ ರೀತಿಯೂ ಪ್ರೀತಿ ಇಲ್ಲ. ತನ್ವಿ ಅವ್ರ ತಂದೆ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾಳೆ. ಅವಳಿಗೆ ಬೇಜಾರಾಗಬಾರ್ದು, ತನ್ವಿಗೆ ನೋವಾಗಬಾರ್ದು ಅಂತ ನಾನು ಅವ್ರನ್ನ ಕಾಪಾಡ್ಕೊಂಡು ಬಂದೆ ವಿನಃ ನನಗೆ ಯಾವುದೇ ರೀತಿ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಸರಿ ಭಾಗ್ಯವರೇ, ನನಗೆ ತುಂಬ ಟೈಮ್ ಆಗಿದೆ, ನಾನು ಇನ್ನು ಮನೆಗೆ ಹೋಗ್ತೀನಿ, ಮನೇಲಿ ಎಲ್ಲರೂ ಗಾಬರಿ ಆಗಿರ್ತಾರೆ ಅಂತ ಆದಿ ಹೊರಡೋಷ್ಟೊತ್ತಿಗೆ ಅಲ್ಲಿ ತನ್ಮಯಿ ಬರ್ತಾಳೆ. ತನ್ಮಯಿ ಬಂದು ಅಂಕಲ್ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಆದಿ ಏನು ಅಂತ ಕೇಳ್ತಾಳೆ. ನನ್ನನ್ನು ಕ್ಷಮಿಸ್ಬಿಡಿ ಅಂಕಲ್ ಅಂತ ಕೇಳ್ತಾಳೆ. ಯಾಕಮ್ಮ, ನೀನೇನು ತಪ್ಪು ಮಾಡಿದ್ಯಾ? ಇಲ್ಲ ಅಂಕಲ್, ನಾನಿವತ್ತು ನಿಮಗೆ ಕಂಪ್ಲೇಂಟ್ ಕೊಟ್ಬಿಟ್ಟೆ ಪೊಲೀಸಿಗೆ, ನಾನು ಹಿಂಗೆ ಮಾಡಬಾರ್ದಿತ್ತು. ನೀವು ಎಷ್ಟೋ ಸಲ ನನಗೆ ಹೆಲ್ಪ್ ಮಾಡಿದ್ದೀರಾ, ಆದರೆ ನಾನೇನು ಮಾಡಲಿ, ಅಲ್ಲಿ ದೇವಸ್ಥಾನದಲ್ಲಿ ನಿಮ್ಮ ವಾಚ್ ಸಿಕ್ತು, ಹಾಗೆ CC ಕ್ಯಾಮ್ರಾದಲ್ಲಿ ನೀವೇ ಪಪ್ಪನ ಎಳ್ದಿರೋದು, ನಿಮ್ಮ ಶರ್ಟ್ ಬಟ್ಟೆ ಎಲ್ಲ ಕಾಣ್ತಿತ್ತು. ಹಾಗಾಗಿ ನಿಮ್ಮ ಕಾರ್ ನಂಬರೇ ಆಗಿತ್ತು. ಹಾಗಾಗಿ ನಾವೇನು ಅಂದ್ಕೊಂಡ್ವು, ನೀವೇ ಪಪ್ಪನ ಕಿಡ್ನಾಪ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ, ನನಗೆ ಕ್ಷಮಿಸಿ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಆದಿ ಇದ್ದವನು, ಇರಲಿ ಬಿಡು, ನೀನು ನಿನ್ನ ಪಪ್ಪನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತಾಯಿತು. ನಿನಗೆ ಪಪ್ಪನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ನನ್ನ ಮೇಲೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೆ, ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸರಿ ಗೆಳತಿ, ಸರಿ ಭಾಗ್ಯವರೇ, ನಾನು ಇನ್ನು ಬರ್ತೀನಿ, ಮನೇಲಿ ತುಂಬ ಗಾಬರಿ ಆಗಿರ್ತಾರೆ ಅಂತ ಆದಿ ಆ ಕಡೆ ಹೋಗ್ತಾರೆ. ಈ ಕಡೆ ತನ್ಮಯಿ ಮತ್ತು ತಾಂಡವು ಅಷ್ಟೇ ಒಳಗೆ ಹೋಗ್ತಾರೆ. ಕುಸುಮ ಕೇಳ್ತಾರೆ, ಈಗ ಗೊತ್ತಾಯ್ತಾ, ತನ್ಮಯಿಗೂ ಅಷ್ಟೇ ಆದಿ ಅಂದರೆ ತುಂಬ ಪ್ರೀತಿ ಇದೆ ಅಂತ ಕುಸುಮ ಹೇಳ್ತಾಳೆ. ಕುಸುಮ ಮತ್ತೊಂದು ಕೇಳ್ತಾರೆ, ಏನು ನೀವೆಲ್ಲ ಮಾತಾಡ್ತಿದ್ರಲ್ಲ ಅಂತ. ಅಷ್ಟೊತ್ತಿಗೆ ಭಾಗ್ಯ ಇದ್ದಳು, ಏನೂ ಇಲ್ಲ ಅತ್ತೆ, ನಾನು ತಾಂಡವ್ ಮೇಲಿರೋ ಪ್ರೀತಿಗೋಸ್ಕರನೇ ಅವ್ರನ್ನ ಕಾಪಾಡಿದೆ ಅಂತ ಅಮ್ಮ ಭ್ರಮೇಲಿದ್ದರು. ಆದರೆ ಅವ್ರಿಗೆ ನಾನು ಅರ್ಥ ಮಾಡಿಸಿದ್ದೀನಿ, ನನಗೆ ಯಾವುದೇ ರೀತಿ ತಾಂಡವ್ ಮೇಲೆ ಪ್ರೀತಿ ಇಲ್ಲ, ಆದರೆ ನನಗೆ ತನ್ವಿ ಮೇಲೆ ಪ್ರೀತಿ ಇರೋಕ್ಕೋಸ್ಕರ ಕಾಪಾಡಿದೆ ಅಂತ ಅಮ್ಮಂಗೆ ನಾನು ಸರಿಯಾಗಿ ತಿಳಿಸಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸುನಂದ ಇದ್ದವಳು, ಆದಿಗೆ ಭಾಗ್ಯನ ಮೇಲೆ ಪ್ರೀತಿ ಇರ್ಬೋದು, ಆದರೆ ಭಾಗ್ಯಂಗೆ ಆದಿ ಮೇಲೆ ಪ್ರೀತಿ ಇರ್ಬೋದಾದರೆ ಈ ಮದುವೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತನ್ಮಯಿ ಯಾವುದೇ ಕಾರಣಕ್ಕೂ ಆದಿನ ಒಪ್ಕೊಳ್ಳೋದೇ ಇಲ್ಲ. ಹಾಗಾಗಿ ನೀವಿಬ್ಬರು ಏನೇ ಮಾಡಿದ್ರೂ ಸಾಧ್ಯ ಇಲ್ಲ ಅಂತ ಹೇಳಿ ಸುನಂದ ಒಳಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ನೀನೇನು ಯೋಚನೆ ಮಾಡಬೇಡ, ನಿಮ್ಮ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನು ನೋಡ್ಕೊಳ್ತೀನಿ, ಎಲ್ಲ ಸರಿ ಆಗುತ್ತೆ ಅಂತ ಎಲ್ಲರೂ ಒಳಗೆ ಹೋಗ್ತಾರೆ. ಈ ಕಡೆ ಕಾಮತ್ ಮತ್ತು ಮೀನಾಕ್ಷಿ ಕನ್ನಿಕಾ ಆದಿನ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಹೇಳ್ತಾಳೆ, ನೋಡಿ ಅಣ್ಣ, ಈ ಭಾಗ್ಯನಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ನಾನು ಹೇಳೋದು ಆದಿನ ಅವ್ರ ಮನೆಗೆ ಕಳ್ಸೋದು ಬೇಡ ಅಂತ. ಆದರೆ ನೀವು ಕೇಳೋದೇ ಇಲ್ಲ ಅಂತ ಕನ್ನಿಕಾನು ಹೇಳ್ತಾ ಇರ್ತಾಳೆ. ಹೌದು, ಭಾಗ್ಯನಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋಷ್ಟೊತ್ತಿಗೆ ಆದಿ ಬರ್ತಾನೆ. ಏನು ಕನ್ನಿಕಾ ಹೇಳ್ತಿದ್ದಿ ಅಂತ. ಹೌದು ಬ್ರೋ, ನೋಡು, ಇಷ್ಟು ಸಮಸ್ಯೆ ಆಗೋಕ್ಕೆ ಕಾರಣನೇ ಭಾಗ್ಯ ಅಂದಾಗ ಮೀನಾಕ್ಷಿನೂ ಹೇಳ್ತಾಳೆ, ನೀನು ಇನ್ನೂ ಅವ್ರ ಮನೆಗೆ ಹೋಗಬೇಡ, ಅವ್ರ ಮನೆಗೆ ಹೋಗೋದ್ರಿಂದನೇ ಇಷ್ಟು ಸಮಸ್ಯೆಗಳಾಗ್ತಿರೋದು, ಅವ್ರ ಮನೆಗೆ ಹೋಗೋದನ್ನ ಬಿಡು ಅಂದಾಗ ಆದಿ ಹೇಳ್ತಾನೆ, ಇಲ್ಲ, ನನಗೆ ಅಲ್ಲಿ ಹೋಗೋದ್ರಿಂದ ನೆಮ್ಮದಿ ಸಿಗುತ್ತೆ, ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂತ ಕಾರಣ ಭಾಗ್ಯನವರು, ನೀವು ಭಾಗ್ಯನವ್ರ ಮೇಲೆ ಏನು ಬ್ಲೇಮ್ ಮಾಡಬೇಡಿ ಅಂತ ಹೇಳಿ ಹೋಗ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಅಣ್ಣಂಗೆ ಹೇಳ್ತಾರೆ, ನೋಡಿ ಅಣ್ಣ, ನೀವು ನೋಡಿದರೆ ಭಾಗ್ಯ ಪ್ರೀತಿ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ, ಆದರೆ ಇದು ನಾಟಕ ಆಗ್ತಿಲ್ಲ, ನಿಜ ಆಗ್ತಿದೆ ಅಂತ. ಅಷ್ಟೊತ್ತಿಗೆ ಕಾಮತ್ತಿದ್ದವ್ರು ಹೇಳ್ತಾರೆ, ನನ್ನ ಮಗ ಖುಷಿಯಾಗಿದ್ದರೆ ಸಾಕು, ಅವಳನ್ನ ಪ್ರೀತಿ ಯಾರು ಮಾಡಲಿ, ನನ್ನ ಮಗನ ಖುಷಿ ಮುಖ್ಯ ಅಂತ ಹೇಳಿ ಒಳಗೋಗ್ತಾರೆ. ಕನ್ನಿಕಾ, ನೋಡಿದೆ ಅಣ್ಣ ಏನು ಮಾತಾಡ್ತಿದ್ದಾರೆ ಅಂದಾಗ ಕನ್ನಿಕಾ ಹೇಳ್ತಾರೆ, ಅವಳು ಪ್ರೀತಿ ಮಾಡ್ತಿಲ್ಲ ಅತ್ತೆ, ಅವಳು ನಮ್ಮ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಇದ್ದಾರೆ, ಏನಾಗುತ್ತೋ ಏನೋ ಅಂತ ಮಾತಾಡ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.